ಆನ್ಲೈನ್ ಕ್ಲಾಸ್ ನಡೀತಾ ಇದೆ, ಅಲ್ಲಿ ನೀನು ಬುಂಬುಂ ಪಕ್ಕ ಅಂತ ಹೇಳ್ತಾ ಇದ್ರೆ. ಸಾರಿ, ಕ್ಲಾಸ್ ಮುಗಿಲಿಲ್ವೇನು? ಮುಗೀತಾ? ಕೂತ್ಕೊಳ್ಳಿ. ಕ್ಲಾಸ್ ಮುಗಿದ್ಮೇಲೆ ನನಗೆ ಆವಾಜ್ ಆಗ್ತಾ ಇದೆ. ಆಕ್ಚುಲಿ ಅಕಾಪೆಲ್ಲ ಟ್ರೈ ಮಾಡ್ತಾ ಇದ್ದೆ. ಅಕಾಪೆಲ್ಲ ಅಂದ್ರೆ ಗೊತ್ತಿಲ್ವಾ ನನಗೆ? ಆಕ್ಚುಲಿ ಡಿಕ್ಷನರಿ ಅಕಾಪೆಲ್ಲ ಅಂದ್ರೆ ಡಿಕ್ಷನರಿ ಮೀನಿಂಗ್ ಬಂದ್ಬಿಟ್ಟು ನೋ ಮ್ಯೂಸಿಕಲ್ ಅಕಂಪನಿಮೆಂಟ್ಸ್ ಯೂಸಿಂಗ್ ಅಂತ ಇರೋದು. ಅಂದ್ರೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡದೆ ಬಾಯಲ್ಲೇ ನಾವು ಮ್ಯೂಸಿಕಲ್ ತರ ನೋಟೇಷನ್ಸ್ ನ ಹಾಡಿ ಜೊತೆಗೆ ಲಿರಿಕ್ಸ್ ನ ಹಾಡಿ ಒಂದು ಸಾಂಗ್ ಮಾಡೋದು ಆ ಕಪಾಲ ವರ್ಷನ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ನಿಂಗೆ ಯಾವ್ದು ಹಾಡು ಇಷ್ಟ ಹೇಳಿ, ಅವರ ತಕ್ಕಂತ ಒಂದು ಹಾಡು ಹೇಳಿ. ಅದರಲ್ಲಿ ಇದು ಟ್ರಂಪೆಟ್ ಅಲ್ಲಿ ಬರುತ್ತೆ, ಒರಿಜಿನಲ್ ಸಾಂಗ್ ಅಲ್ಲಿ. ಅದ್ರ ಮೇಲೆ ಲಿರಿಕ್ಸ್ ಕೂಡ ಬರುತ್ತೆ. ಈಗ ಅದನ್ನೇ ಅಕಾಪೆಲ್ಲ ವರ್ಷನ್ ಅಂದ್ರೆ ಇಷ್ಟೇ. ನಾವು ಅದನ್ನ ಈ ಟ್ರಂಪೆಟ್ ನು ಬಾಯಲ್ಲೇ ನುಡಿಸೋದು, ನಾವು ಜೊತೆಗೆ ಹಾಡೋದು, ಅದಕ್ಕೆ ಬೇಕಾಗಿರುವಂತ ಬೇಸ್ ಈ ತರದೆಲ್ಲವೂ ಇದು ಒಂದು ಟ್ರ್ಯಾಕ್ ಅಲ್ಲಿ ಬರುತ್ತೆ. ಅದಕ್ಕೆ ಬೇಕಾಗಿರೋದು ಇನ್ನೊಂದು ಟ್ರ್ಯಾಕ್ ಅಲ್ಲಿ ಬರುತ್ತೆ. ಅದ್ರ ಜೊತೆಗೆ ಟಗರು ಬಂತು ಟಗರು, ಇದು ಈ ಊರ ಟಗರು, ಈ ತರ ಇದೆಲ್ಲವೂ ಸೇರಿ ಎಲ್ಲವೂ ಬಾಯಲ್ಲೇ ನುಡಿಸಿ ಹಾಡುವಂತಹ ಆ ವರ್ಷನ್ ಏನಿದೆ ಅದಕ್ಕೆ ಆ ಕಪೆಲ್ಲ ಅಂತ ಕರೀತಾರೆ. ಅರ್ಥ ಆಯ್ತಾ? ಸೊ ಆ ತರದ್ದು ಒಂದು ಸಾಂಗ್ ನ ನಾನಾ ನೀನಾ ಅಂತ ಒಂದು ಸಾಂಗ್ ಮಾಡ್ಕೊಂಡು ಅದನ್ನ ಫಸ್ಟ್ ಟೈಮ್ ಒಂದು ಜನಗಳಿಗೆ ತೋರಿಸ್ಬೇಕು ಅಂತ ಒಂದು ಎಕ್ಸ್ಪೆರಿಮೆಂಟ್ ಥಿಂಕಿಂಗ್ ಮಾಡ್ತಾ ಇದ್ದೀನಿ. ಇದು ಫಸ್ಟ್ ಟೈಮ್ ಅಲ್ಲಪ್ಪ. ಅವತ್ತು ನೀನ್ ಹೇಳ್ದಲ್ಲ, ಹಂಸಲೇಖ ಅವ್ರದ್ದು ಕೋಣ ಇದೈತೆ ಅನ್ನೋ ಫಿಲಮ್ ಅಲ್ಲಿ ಸಾಂಗ್ಸ್ ಎಲ್ಲ ಅಕಾಪೆಲ್ಲ ವರ್ಷನ್ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ, ಎಲ್ಲ ಬಾಯಲ್ಲಿ ನುಡಿಸಿದ್ದಾರೆ ಅಂತ ಹೇಳಿ. ಕರೆಕ್ಟ್ ಎಕ್ಸಾಕ್ಟ್ಲಿ ಅದನ್ನೇ ಹೇಳಕ್ ಕೊಟ್ಟಿದ್ದೆ. ಲೆಟ್ ಮಿ ಕಂಪ್ಲೀಟ್. ಕೋಣ ಇದೈತೆ ಸಿನಿಮಾ ಅವ್ರು ಹೇಳಿದೆ ಗೊತ್ತಾ? ಕೋಣ ಇದೈತೆ ಸಿನಿಮಾದಲ್ಲಿ 6 ಸಾಂಗ್ಗಳು ಹಂಸಲೇಖ ಸರ್ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಅದರಲ್ಲಿ ಯಾವ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ನ ಯೂಸ್ ಮಾಡಿರ್ಲಿಲ್ಲ, ಎಲ್ಲವೂ ಬಾಯಲ್ಲೇ ನುಡಿಸಿ ಅದಕ್ಕೊಂದು ಸಾಂಗ್ ಇದೆ. ಆಹಾ ನಮ್ಮ ಕೋಣಕ್ಕೆ ಸೀಮಂತ ಸೀಮಂತ, ಆಹಾ ನಮ್ಮ ಕೋಣಕ್ಕೆ ಸೀಮಂತ ಸೀಮಂತ ಸೀಮಂತ, ಈ ತರದ್ದು ಒಂದು ಸೂಪರ್ ಎಕ್ಸ್ಪೆರಿಮೆಂಟ್ ಕನ್ನಡದಲ್ಲಿ ಫಸ್ಟ್ ಟೈಮ್ ಹಂಸಲೇಖ ಸರ್ ಮಾಡಿದ್ರು. ಅದಾದ ಮೇಲೆ ಯಾರು ಆ ತರ ಒಂದು ಅಕಾಪೆಲ್ಲ ವರ್ಷನ್ ಅನ್ನ ಟ್ರೈ ಮಾಡ್ಲಿಲ್ಲ. ಇತ್ತೀಚೆಗೆ ಎಲ್ಲಾ ಸಿಂಗರ್ಸ್ ಎಲ್ಲ ಸೇರ್ಕೊಂಡು ಒಂದು ಹಳೆ ಹಾಡುಗಳನ್ನ ಒಂದು ಡೆಡಿಕೇಶನ್ ತರ ಒಂದು ಅಕಾಪೆಲ್ಲ ವರ್ಷನ್ ಮಾಡಿದ್ರು. ಮತ್ತೆ ಶಂಕರ್ ನಾಗ್ ಅವರ ಎಲ್ಲಾ ಹಾಡುಗಳನ್ನ ಒಂದು ಮೆಡ್ಲಿ ತರ ಮಾಡ್ಕೊಂಡು ಅವರು ಒಂದು ಅಕಾಪೆಲ್ಲ ವರ್ಷನ್ ಮಾಡಿದ್ರು. ಆದ್ರೆ ನಾನ್ ಫಸ್ಟ್ ಟೈಮ್ ಅಂತ ಏನಕ್ಕೆ ಹೇಳಕ್ ಹೊರಟೆ ಅಂದ್ರೆ, ಇಲ್ಲಿ ನಾವು ಬೇರೆ ಯಾವುದೋ ಹಳೆ ಹಾಡನ್ನ ತಗೊಂಡು ಒಂದು ರೀಮಿಕ್ಸ್ ತರಾನೋ ಅಥವಾ ಅದಕ್ಕೆ ಅಕಾಪೆಲ್ಲ ವರ್ಷನ್ ಮಾಡ್ತಾ ಇಲ್ಲ. ಒಂದು ಹೊಸ ಸಾಹಿತ್ಯ, ಸಾಯಿ ಸುಕನ್ಯಾ ಅಂತ ಒಬ್ರು ಬರ್ತಿದ್ದಾರೆ, ಅವರ ಸಾಹಿತ್ಯನ ತಗೊಂಡು, ಅಂದ್ರೆ ಇವತ್ತಿನ ಕರೆಂಟ್ ಏನೇನ್ ನಡೀತಾ ಇದೆ ಸಿಚುಯೇಷನ್ ಅದೆಲ್ಲ ಇದೆ ಆ ಸಾಹಿತ್ಯದಲ್ಲಿ, ಆ ಸಾಹಿತ್ಯನ ತಗೊಂಡು ಅದಕ್ಕೆ ಒಂದು ರಾಗ ಸಂಯೋಜನೆಯನ್ನ ಮಾಡಿಕೊಂಡು ಅದನ್ನ ನಾನೇ ಹಾಡಿ ಜೊತೆಗೆ ಅದಕ್ಕೊಂದು ವಿಡಿಯೋ ಮಾಡಿದೀವಿ. ಆ ವಿಡಿಯೋದನ್ನು ನಾನೇ ಪರ್ಫಾರ್ಮ್ ಮಾಡಿರುತ್ತದೆ. ಸೊ ಆಲ್ಮೋಸ್ಟ್ ಎಲ್ಲ ಒಬ್ಬ ವ್ಯಕ್ತಿ ಮಾಡಿರೋದ್ರಿಂದ ಇದು ಮೇ ಬಿ ಫಸ್ಟ್ ಟೈಮ್ ಆಗಬಹುದು ಅನ್ನೋ ಒಂದು ಉದ್ದೇಶ ಅಷ್ಟೇ. ಆಕ್ಚುಲಿ ಏನಪ್ಪಾ ಅಂದ್ರೆ, ಇದನ್ನ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಈಗ ಸೆಪ್ಟೆಂಬರ್ 25 ನಾನಾ ನೀನಾ ಅಂತ ಒಂದು ಟೈಟಲ್ ಇಟ್ಟು ಒಂದು ಸಾಂಗ್ ಮಾಡಿದೀವಿ ಅಕಾಪೆಲ್ಲ ವರ್ಷನ್ ಅಲ್ಲಿ. ಆ ಅಕಾಪೆಲ್ಲ ಅನ್ನೋದು ಏನು ಅಂತ ತಿಳಿಸ್ಬೇಕು ಅನ್ನೋದಕ್ಕೆ ಇಷ್ಟೆಲ್ಲ ಓವರ್ ಡ್ರಾಮಾಗಳನ್ನ ನಾವು ಮಾಡಿದ್ದು. ಈ ಒಂದು ಅಕಾಪೆಲ್ಲ ವರ್ಷನ್ ಅಲ್ಲಿ ಬರ್ತಾ ಇರುವಂತ ನಾನಾ ನೀನಾ ಅನ್ನೋ ಸಾಂಗು ಸೆಪ್ಟೆಂಬರ್ 25 ಆಡಿಯೋ ಮತ್ತೆ ವಿಡಿಯೋ ಸೋಷಿಯಲ್ ಪ್ಲಾಟ್ಫಾರ್ಮ್ಸ್ ಗಳಲ್ಲಿ ರಿಲೀಸ್ ಆಗ್ತಾ ಇದೆ. ನೀವು ಅದನ್ನ ಸಾಂಗ್ ನೋಡಿದ್ರೆ ನಿಮಗೆ ನಾವ್ ಏನ್ ಹೇಳಕ್ ಹೊರಟಿದೀವಿ ಅನ್ನೋದು ನಿಮಗೆ ಗೊತ್ತಾಗತ್ತೆ. ಅದ್ರದ್ದೊಂದು ಸಣ್ಣ ಝಲಕ್ಕು ನಾವಿವಾಗ ಕೊಡ್ತೀವಿ.